BCom College, Dharwad. My name is Anita. I am handling business statistics subject for BCom third sem student. Last class we have discussed what is histogram and based on histogram sums. Okay, in this class another topic I am discussing, that is frequency polygon. Okay, let us start the frequency polygon. What is frequency polygon? If the class intervals are of the equal width, the frequency are floated against the mid value of the class. For example, mid value. Okay. ಈ ರೀತಿಯಾಗಿ ನಾವೇನು ಮಾಡ್ಬೋದು ಹೇಳಿ, ಫ್ರೀಕ್ವೆನ್ಸಿ ಪಾಲಿಗಾನನ್ನು ಡ್ರಾ ಮಾಡ್ಕೊತಾ ಹೋಗ್ಬೋದು. ಡಿಪೆಂಡ್ ಆನ್ ಹಿಸ್ಟೋಗ್ರಾಮ್ಸನ್ನು ನಾವೇ ಹಿಸ್ಟೋಗ್ರಾಮ್ ಮೇಲಿನ ನಾವು ಡ್ರಾ ಮಾಡ್ಕೋಬೋದು. ಅದು ಈ ರೀತಿಯಾಗಿ ಮಿಡ್ ವ್ಯಾಲ್ಯೂಸ್. ಓಕೆ, ಈ ರೀತಿಯಾಗಿ ನಾವು ಬೈ ಯೂಸಿಂಗ್ ಹಿಸ್ಟೋಗ್ರಾಮನ್ನು ಸಹಿತ ವಿ ಆಲ್ಸೋ ಡ್ರಾ ದಿ ಪಾಲಿಗಾನ್, ಆ್ಯಂಡ್ ವಿದೌಟ್ histogram also we can draw the frequency polygon. Okay, I hope you understood. It is nothing but mid value of the frequency floated against the class intervals. ಕ್ಲಾಸ್ ಇಂಟರ್ವಲ್ಸ್ ಅದು ಮಿಡ್ ವ್ಯಾಲ್ಯೂದಲ್ಲಿ ನಾವೇನು ಮಾಡ್ತೇವೆ ಹೇಳಿ, ಫ್ರೀಕ್ವೆನ್ಸಿ ಪಾಲಿಗಾನನ್ನು ಫ್ಲಾಟ್ ಮಾಡ್ಕೊತಾ ಹೋಗ್ತೀವಿ, ಅಥವಾ ಅದನ್ನು ಏನು ಮಾಡ್ಕೊತಾ ಹೋಗ್ತೀವಿ, ಡ್ರಾ ಮಾಡ್ಕೊತಾ ಹೋಗ್ತೀವಿ ಅಂತ ಹೇಳಿ ಹೇಳ್ಬೋದು. In the case of discrete frequency distribution, frequency polygon is obtained on the floating the values of the variable along with the x-axis and the y-axis. ಇದೇನು ರಿಪ್ರೆಸೆಂಟ್ ಮಾಡಿದ್ರೆ ಅದನ್ನು ನಾನು ಎಕ್ಸ್ ಆ್ಯಕ್ಸಸ್ಸಲ್ಲಿ ಏನು ಮಾಡ್ತೇನೆ ಹೇಳಿ ಅದನ್ನು ಡ್ರಾ ಮಾಡ್ತೇನೆ. ಓಕೆ, ನೆಕ್ಸ್ಟ್, ಇಫ್ ದ ಫಿಗರ್ಸ್ obtained should be extended to the base both the end by joining the values in a ಫಸ್ಟ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್. ಫಸ್ಟಿಂದ ಲಾಸ್ಟ್ ಪಾಯಿಂಟ್ವರೆಗೆ ನಾವೇನು ಮಾಡ್ಬೋದು ಹೇಳಿ, ಆ ಲೈನನ್ನು ಜಾಯಿನ್ ಮಾಡ್ಕೋಬೋದು ಬೈ ಯೂಸಿಂಗ್ ಪಾಲಿಗಾನ್. ಓಕೆ, ನೆಕ್ಸ್ಟ್, ಇನ್ ದ ಕೇಸ್ ಆಫ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ದೇ ಕನ್ಸಿಸ್ಟ್ of floating mid values by the corresponding class intervals on the x-axis and the y-axis. The successive point of is obtained are joining to be in a straight lines obtained in the frequency polygon. ಈ ರೀತಿಯಾಗಿ ನಾವು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೋಬೋದು whenever we are using in a continuous frequency distribution, that is 0 to 4, 4 to 5, 5 to 6, 6 to 7. ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ನಾವು ಈ ರೀತಿಯಾಗಿ ಡ್ರಾನ ಮಾಡ್ಕೋಬೋದು. ಓಕೆ, ಇನ್ ದ ಕೇಸ್ ಆಫ್ joining the point, extreme point, that is nothing but first and the end point. If it is possible to draw the frequency polygon through the histogram ಮೂಲಕ ನಾವು ಫಸ್ಟ್ ಡ್ರಾ ದ histogram, then join that point by using mid values. ಈ ರೀತಿಯಾಗಿ ನಾವು ಹಿಸ್ಟೋಗ್ರಾಮನ್ನು ಮಾಡಿಕೊಂಡು ಆ ಮಿಡ್ ವ್ಯಾಲ್ಯೂ ತೊಗೊಂಡು ಪಾಲಿಗಾನನ್ನು ಡ್ರಾ ಮಾಡ್ಕೋಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ frequency polygon. The class intervals are equal width. The frequencies are floated against the mid values of the class. ಅವೆರಡು ಮಿಡ್ ವ್ಯಾಲ್ಯೂಸ್ ಅಲ್ಲಿ ನಾವೇನು ಮಾಡ್ತೀವಿ ಹೇಳಿ, ಕ್ಲಾಸಲ್ಲಿ ನಾವು ಅವನ್ನ ಜಾಯಿನ್ ಮಾಡ್ತೀವಿ. ಅದಕ್ಕೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತೇಳಿ ಹೇಳ್ತಾರೆ. ಐ ವಿಲ್ ಶೋ ಯು. ಓಕೆ, ಈ ರೀತಿಯಾಗಿ ನಾವು ಡ್ರಾ ಮಾಡ್ತೀವಿ ಫ್ರೀಕ್ವೆನ್ಸಿ ಪಾಲಿಗಾನನ್ನು. ವಿದೌಟ್ ಹಿಸ್ಟೋಗ್ರಾಮು ಜಾಯಿನ್ ಮಾಡ್ತೀವಿ, ವಿತ್ ಹಿಸ್ಟೋಗ್ರಾಮು ಜಾಯಿನ್ ಮಾಡ್ತೀವಿ. ಓಕೆ, ಇದು ವಿತ್ ಹಿಸ್ಟೋಗ್ರಾಮ್, ದಿಸ್ ಒನ್ ಈಸ್ ವಿದೌಟ್ ಹಿಸ್ಟೋಗ್ರಾಮ್. ನಾವು ಫ್ಲೋಟೆಡ್ ಲೈನನ್ನು ಈ ರೀತಿಯಾಗಿ ಡ್ರಾ ಮಾಡಿಕೊಂಡು ಬೈ ಯೂಸಿಂಗ್ ಈ ರೀತಿಯಾಗಿ ನಾವು ಜಾಯಿನ್ ಮಾಡಿಕೊಂಡು, ಸೊ ದ್ಯಾಟ್ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ವ್ಯಾಲ್ಯೂಸ್ ಮಟ್ಟನೂ ನಾವೇನು ಮಾಡ್ಬೋದು ಹೇಳಿ ಅದನ್ನು ಡ್ರಾ ಮಾಡ್ಕೋಬೋದು. ಐ ವಿಲ್ ಶೋ ಯು. ನೋಡಿರಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಸೊ ಎಂಡ್ ವ್ಯಾಲ್ಯೂಸ್ ಮಟ್ಟನೂ ನಾವು ಡ್ರಾ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಈಸ್ ದ ಸೇಮ್ ಒನ್, ಫ್ರೀಕ್ವೆನ್ಸಿ ಪಾಲಿಗಾನ್ ಬೈ ಯೂಸಿಂಗ್ ಹಿಸ್ಟೋಗ್ರಾಮ್ ಇದು ಮಿಡ್ ವ್ಯಾಲ್ಯೂಸನ್ನು ತೊಗೊಂಡು ನಾವು ಈ ರೀತಿಯಾಗಿ ಜಾಯಿನ್ ಮಾಡ್ಕೋಬೋದು ಇವನ್ನ. ಓಕೆ, ದಿಸ್ ಒನ್ ಈಸ್ ವಿದೌಟ್ ಹಿಸ್ಟೋಗ್ರಾಮ್, ದಿಸ್ ಒನ್ ಈಸ್ ವಿತ್ ಹಿಸ್ಟೋಗ್ರಾಮ್. ಓಕೆ, ದ ಫಸ್ಟ್ ಇಲ್ಲೇ ಎಕ್ಸ್ ಆ್ಯಕ್ಸಸನ್ನು ವೈ ಆ್ಯಕ್ಸಸನ್ನು ವಿ ಶುಡ್ ರೈಟ್, ದೆನ್ ದ ಹೆಡ್ಡಿಂಗ್ ಶುಡ್ ಬಿ ದೇರ್, then it is in a continuous format. This one is in the raw data. Whenever they are giving raw data,
ನಾವೇನು ಮಾಡಬೇಕು, ಈ ರೀತಿಯಾಗಿ ಜಾಯಿನ್ ಮಾಡ್ಕೋಬೇಕು. ಆಮೇಲೆ ಅವ್ರು ಕಂಟಿನ್ಯೂಯಸ್ ಕೊಟ್ಟಾಗ ಈ ರೀತಿಯಾಗಿ ಜಾಯಿನ್ ಮಾಡಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್ಸ್. Based on frequency polygon. Problem number 1, draw histogram for the following data. Incomes and the workers, 2 column they have given. First one is income, second one is number of workers. 300 to 400 18, 400 to 500 32, 500 to 600 35, 600 to 700 30, 700 to 800 21, 800 to 900 12, 900 to 1000 4. Let us start the problem. First we have to draw the line segment. X 4, 300, 400, 500, 600, 700, 800, 900, 1000. It is called income. Okay, in rupees. Then y-axis 5, 10, 20. 5, 10, 20, 25, 30, 35, 40, 45, 50, 55. It is number of workers. Okay. This class interval is in the continuous frequency. So that we have to take the mid value of that class interval. First one is 300 to 418 mid. The next one is 500 to 400 to 532. Next 500 to 600 35. 500 to 600 35. Then 600 to 700 30. 30. Okay, then 700 to 800 21. 21. Next 800 to 900 12. 800 to 900 12. Then 900 to 1000 4. 900 to 1000 4. Okay. Next we have to join these points. We will get frequency polygon. Is called frequency polygon. Heading, representation of frequency polygon. Representation of frequency polygon. Okay. Next, scale and the index. OX axis 1 centimeter is equal to 1. OY axis 1 centimeter is equal to 5 centimeter. Then index. OX axis indicate incomes. OY axis indicate number of workers. I hope you understood the problem. 300 to 480 between these two. Then 400 to 532. Next 500 to 635. 600 to 730, 700 to 821, 800 to 912,
9 into 1000 is 4. First we have to draw in the x-axis and the y-axis, then mid value of that class interval we have to consider, then we have to draw the frequency polygon. I hope you understood. Okay, next scale ಅನ್ನು ನಾವು ಕಂಪಲ್ಸರಿ ಆಗಿ ಬರಬೇಕು. Then heading should be there for the each and every diagram. Next one is 2. Draw the frequency polygon. They have given 2 columns. First one is daily wages, second one is number of workers. 30, 21, 40, 32, 50, 41, 60, 53, 70, 62, 80, 50, 90, 41, 100, 31. Let us draw the polygon. 30, 40, 50, 60, 70, 80, 90, 100. Then y-axis. Five, 10, 20, 30 ಈ ರೀತಿಯಾಗಿ ತಗೋಬೋದು, ಅಥವಾ 10, 20, 30 ಈ ರೀತಿಯನ್ನು ತಗೋಬೋದು. 10, 20, 30, 40, 50, 60, 70, 80, 90, 100. Okay. First one is 21. 21. Second one is 32. 40 to 32. The next one is 41. 41. The next one is 53. The next one is 62. Thirty, 21, 40, 32, 50, 41, 60, 53, 70, 62. Then 80, 50. 80, 50. Next 90, 41. 90, 41. Next 100, 31. Okay, next join the lines. Points ಅನ್ನು join ಮಾಡಿ line ಅನ್ನು draw ಮಾಡ್ಕೊಳ್ಳಿ. Okay, it is called frequency polygon. OX axis indicates daily wages. OY axis indicates number of workers. Then heading representation of frequency polygon. Representation of frequency polygon. It is called frequency polygon. Okay, next we have to write the index. OX axis indicate 1 centimeter is equal to 1 centimeter. OY axis indicate 1 centimeter is equal to 10. Then write the index. OX axis daily wages. OY axis indicate number of workers. Number of workers. I hope you understood the problem. In this problem they have given only raw data. By using raw data we have to draw the frequency polygon. Continuous frequency ಇದ್ದಾಗ ಏನು ಮಾಡ್ತೀವಿ, ಮಿಡಲ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೋತೀವಿ. ಇಫ್
ಇನ್ನು ಡ್ರಾ ಡಾಟಾ ಇದರ ಪಾಯಿಂಟ್ಸಿಗೆ 30ಗೆ 40ಗೆ 50ಗೆ 60 70 80 90 100 ಆ ಪಾಯಿಂಟ್ಸ್ನ ಬರುವಂಗನ ನಾವೇನು ಮಾಡ್ಬೇಕು ಹೇಳಿ ಪಾಯಿಂಟ್ಸನ್ನು ಕೊಟ್ಕೋತ ಬರ್ಬೇಕು, ದೆನ್ ಜಾಯಿನ್ ಮಾಡ್ಕೋಬೇಕು. ಓಕೆ, ಇವು ಪಾಯಿಂಟ್ಸ್ನ ಬಿಡಕ್ಕೆ ಬರೋಂಗಿಲ್ಲ. ಇದೇ ರೀತಿಯಾಗಿ ನಾವು ಮಾಡ್ಕೋತಬೇಕು. ಆದರೆ ಕ್ಲಾಸ್ ಇಂಟರ್ವಲ್ಸನ್ನು ಕೊಟ್ಟಾಗ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಕೊಟ್ಟಾಗ ಇವೆರಡದ್ದು ಮಿಡಲ್ ವ್ಯಾಲ್ಯೂ ತೊಗೋಬೇಕು. ಓಕೆ, ದೆನ್ ಇಂಡೆಕ್ಸನ್ನು ಬರಿಬೇಕಾಗ್ತದೆ. ಆಮೇಲೆ ಇದು ಸ್ಕೇಲ್ ವಿ ಹ್ಯಾವ್ ಟು ರೈಟ್. ದೆನ್ ದ ಲಾಸ್ಟ್ ಒನ್ ಈಸ್ ಹೆಡ್ಡಿಂಗ್ should be there for the each and every diagram. I hope you understood. The next one is problem number 3. Draw a frequency polygon. Age, number of members 20 to 30, 10, 30 to 40, 20, 40 to 50, 30, 50 to 60, 40, 60 to 70, 20. Okay, let us draw the polygon. Twenty, 30, 40, 50, 60, 70. Then y-axis. Ten, 20, 30, 40, 50, 60, 70, 80. This is age. This is number of members. Okay, first one is 20 to 30, 10. Histogram ಮಾಡಿ ನಾನು polygon ಹೇಳ್ಕೊಡ್ತೇನೆ ಸಮ. Okay, the next one is 20. Next one is 30. Next one is 40. The last one is 20. Okay, then we have to take the middle value. Idu. Then join these points. ಇದು ಹಿಸ್ಟೋಗ್ರಾಮ್, ಇದು ಪಾಲಿಗಾನ್. This is histogram. This is polygon. Next heading, representation of frequency polygon. Then we have to write the scale. 1 centimeter is equal to 1. OY axis 1 centimeter is equal to 10. Then index. OX axis age, OY axis number of students. Number of students or number of members. Okay, I hope you understood the problem. First ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅಷ್ಟೇ ಕೊಟ್ಟಿದ್ದಾರೆ. ನಾನು ನಿಮಗೆ ಎರಡನ್ನೂ ಒಂದೇ ಡಯಾಗ್ರಾಮಲ್ಲಿ ಶೋ ಮಾಡಿದೆ. ಬಿಕಾಸ್ ಹಿಸ್ಟೋಗ್ರಾಮಲ್ಲಿ ಕೂಡ ನಾವು ಏನು ಮಾಡ್ಬೋದು ಹೇಳಿ, ಫ್ರೀಕ್ವೆನ್ಸಿ ಪಾಲಿಗಾನ್ನ ಡ್ರಾ ಮಾಡ್ಕೋಬೋದು. ಫಸ್ಟ್ ವಿ ಹ್ಯಾವ್ ಟು ಡ್ರಾ ದಿ ಹಿಸ್ಟೋಗ್ರಾಮ್, ದೆನ್ ಅದರಲ್ಲಿ ನಾವು ಮಿಡ್ ಪಾಯಿಂಟನ್ನು ತೊಗೊಂಡು ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ನ ಡ್ರಾ ಮಾಡ್ಕೋಬೋದು. ಈ ಹಿಸ್ಟೋಗ್ರಾಮಲ್ಲಿ ಮಿಡಲ್ ವ್ಯಾಲ್ಯೂ, ಇದರ ಮಿಡಲ್ ವ್ಯಾಲ್ಯೂ, ಇವನ್ನ ತೊಗೊಂಡು ಜಾಯಿನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನು ಸಿಗ್ತದೆ ಹೇಳ್ರಿ, ಹಿಸ್ಟೋಗ್ರಾಮ್ ವಿತ್ ಪಾಲಿಗಾನ್ ಸಿಗ್ತದೆ. ಇಲ್ಲೇ 10 ಅದ, ಒಂದೇದು 20, 30, 40, ಹಾಗೆ 20 ಮಿಡ್ ಪಾಯಿಂಟ್ ಜಾಯಿನ್ ಮಾಡಿಕೊಂಡು ನಾವೇನು ಮಾಡ್ಬೋದು ಹೇಳಿ, ಇವನ್ನ ಹಿಸ್ಟೋಗ್ರಾಮ್ ವಿತ್ ಫ್ರೀಕ್ವೆನ್ಸಿ ಪಾಲಿಗಾನ್ ಡ್ರಾ ಮಾಡ್ಕೋಬೋದು. OX axis indicate age, OY axis indicate number of members. I hope you understood.
another problem. Problem number 3. Draw frequency polygon. Percentage of marks, number of students. 0 to 10, 5. 10 to 20, 22. 20 to 30, 42. 30 to 40, 35. 40 to 50, 20. 50 to 60, 10. 60 to 70, 4. 70 to 80, 2. Let us draw the frequency polygon. Okay, the next this is x-axis. 0, 10, 20, 30, 40, 50, 60, 70, 80, 90, and the last one is 100. Next, y-axis. Lowest is 2, highest is 42. Okay, even a 4 table very helpful, or 3 table. 4 table or 3 or 10, 20, 35, 10 ಈ ರೀತಿಯಾದರೂ ನಾವು ತಗೋಬಹುದು. Five, 10, 20, 25, 30, 35, 40, 45, 50, 55. First one is 0 to 10, 5. 0 to 10, 5. Middle. Next, 10 to 20, 10 to 20, 22. 10 to 20, 22. Next, 20 to 30, 42. 20 to 30, 42. Next, 30 to 40, 35. 30 to 40, 35. Then 40 to 50, 20. 40 to 50, 20. Next, 50 to 60, 10. 50 to 60, 10. Then 60 to 70, 4. 60 to 74. Then 70 to 80, 2. 70 to 80, 2. Then we have to join these points. X-axis indicate percentage of marks. Y-axis indicate number of students. Number of students. It is frequency polygon. Heading: representation of frequency polygon. Representation of frequency polygon. Next, OX axis indicate percentage of marks. OY axis indicate number of students. OY axis indicate number of students. Next, scale. OX axis 1 centimeter is equal to 1. OY
1 centimeter is equal to 5. Okay, I hope you understood the problem. Understood. First, in this problem ಏನು ಕೊಟ್ಟಿದ್ದಾರೆ ಹೇಳಿ, continuous frequency ಅದ, frequency ಅದ. So that we have to take the middle of this class interval. 0 to 10 is 5. 0 to 10 is 5. 10 to 20 is 22. 10 to 20 is 22. Next, 20 to 30 is 42. 20 to 30 is 42. Next, 30 to 40, 35. 30 to 40, 35. Next, 50 to 60, 20. 50 to 60, 20. Then 50 to 60, 10. 40 to 50, 20. 10. Then 60 to 70, 4. The last one is 70 to 80, 2. Okay. ಆ ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡಿಬಿಟ್ರೆ ನಮಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಸಿಗ್ತದೆ. ಓಕೆ, ಒ ಎಕ್ಸ್ ಆಕ್ಸಿಸ್ ಇಂಡಿಕೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಒ ವೈ ಆಕ್ಸಿಸ್ ಇಂಡಿಕೇಟ್ ನಂಬರ್ ಆಫ್ ಸ್ಟೂಡೆಂಟ್ಸ್. Then the 1 centimeter is equal to x axis 1 centimeter is equal to 1, y axis 1 centimeter is equal to 5. I hope you understood the frequency polygon. Okay, very important for your examination point of view. Frequency polygon is nothing but class intervals ಇದನ್ನ middle value ನಾವೇನು ಮಾಡಬೇಕು ಹೇಳಿ ಕನ್ಸಿಡರ್ ಮಾಡಿಕೊಂಡು we have to draw the frequency polygon. In this class we have discussed what is frequency polygon. Next, the based on the sums. ಈಗ ಹಿಸ್ಟೋಗ್ರಾಮ್ ಅಲ್ಲಿ ಲಾಸ್ಟ್ ಕ್ಲಾಸ್ ನಾವು ಹಿಸ್ಟೋಗ್ರಾಮ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಅದು ಬೇಸ್ಡ್ ಆನ್ ಸಮ್ಸ್ ಅನ್ನು ಸಾಲ್ವ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ದ ನೆಕ್ಸ್ಟ್ ಒನ್ ಬರುತ್ತೆ ಫ್ರೀಕ್ವೆನ್ಸಿ ಕರ್ವ್ ಅಂತ ಬರುತ್ತೆ. ಇಟ್ ಈಸ್ ಆಲ್ಸೋ ಸೇಮ್ ಲೈಕ್ ಪಾಲಿಗಾನ್ ಅನ್ನು, ಅದು ಚೂರು ಡಿಫ್ರೆನ್ಸ್ ಬರ್ತದೆ. ಓಕೆ, ಅಲ್ಲೇನು ಮಾಡ್ತಾರೆ, ಈ ರೀತಿ ಬರ್ತದೆ. ಈ ರೀತಿಯಾಗಿ ನಾವು ಫ್ರೀಕ್ವೆನ್ಸಿ ಕರ್ವನ್ನು ಡ್ರಾ ಮಾಡ್ತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಈ ರೀತಿ ಇವನ ಇದೊಂಥರ ಸ್ಲೋಪ್ ಇದ್ರಗತೆ ಬರ್ತದೆ. ನೀವು ಇದು ಮಾಡ್ತಿದ್ವಿ, ಇನ್ನು ಕರ್ವ್ಗಳನ್ನು ಕ್ಲಾಸಿಫಿಕೇಷನ್ ಮಾಡಬೇಕಾರೆಲ್ಲ ಬರ್ತಿತ್ತಲ್ಲ ಆ ರೀತಿಯಾಗಿ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯೂಸ್ ಮಾಡ್ತಾರೆ ಇವನ್ನೆಲ್ಲ, ಪ್ಲಸ್ ಮೈನಸ್ ಆ ರೀತಿಯಾಗಿ ಡ್ರಾನ್ ಮಾಡಿಕೊಂಡು ನಾವು ಸ್ಯಾಟಿಸ್ಫೈಡ್ ಆರ್ ಅನ್ಸ್ಯಾಟಿಸ್ಫೈಡ್, ಪ್ಲಸ್ ಆರ್ ಮೈನಸ್ ಈ ರೀತಿಯಾಗಿ ಸೇಮ್ ಆ ರೀತಿಯಾಗಿ ಬರ್ತದೆ. ಡ್ರಾನ್ ಇನ್ ದ ಫ್ರೀಕ್ವೆನ್ಸಿ ಪಾಲಿಗಾನ್, 2 successive points are joined by the line segment. 2 points, ಇಲ್ಲಿಂದ ಪಾಯಿಂಟ್ಸ್ ಎಂಡ್ ಆಗಿ ಅಲ್ಲಿಗೆ ನಾವೇನು ಮಾಡ್ತೀವಿ, ಇದನ್ನ ಜಾಯಿನ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಫ್ರೀಕ್ವೆನ್ಸಿ ಕರ್ವ್ ಅಂತ ಹೇಳಿ ಕರಿತೀವಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಫ್ರೀಕ್ವೆನ್ಸಿ ಕರ್ವ್. ವಿ ವಿಲ್ ಡಿಸ್ಕಸ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.